ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 15ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ, ಯೋಗಿಯ ಜೊತೆ ನಿಯತಮಾನಸ ಅನ್ನುವಂಥ ವಿಶೇಷಣವನ್ನು ಯಾಕೆ ಕೊಟ್ಟಿದ್ದಾರೆ ಅಂತ. ಯಾಕೆಂದರೆ ಅವನ ಮನಸ್ಸು ಅಂತಃಕರಣವನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾನೆ, ಅಂಥವರನ್ನು ನಿಯತಮಾನಸ ಅಂತ ಹೇಳೋದು. ಅಂಥವ್ರು ಮಾತ್ರನೇ ಈ ಧ್ಯಾನ ಯೋಗದ ಸಾಧನೆಯನ್ನು ಮಾಡಬಹುದು ಅನ್ನೋದನ್ನು ತಿಳಿಸೋದಕ್ಕೋಸ್ಕರ. ಆಮೇಲೆ ಆತ್ಮವನ್ನು ನಿರಂತರವಾಗಿ ಪರಮೇಶ್ವರನ ಸ್ವರೂಪದಲ್ಲಿ ತೊಡಗಿಸೋದು ಅಂತಂದರೆ ಅರ್ಥ ಏನು ಅಂತಂದರೆ, ನಮ್ಮ ಮನಸ್ಸು ಬುದ್ಧಿಯಿಂದ ಸದಾ ಭಗವಂತನನ್ನು ನಿರಂತರವಾಗಿ ಭಜಿಸ್ತಾ ಇರಬೇಕು. ಅಲ್ಲಿ ಯಾವುದೇ ಒಂದು ಡಿಸ್ಟರ್ಬೆನ್ಸು ಇರಬಾರ್ದು. ಅದು ತನ್ನನ್ನು ತಾನು ಭಗವಂತನಲ್ಲೇ ಮುಳುಗಿಸ್ಕೊಂಡಿರಬೇಕು. ಆ ರೀತಿ ಚಿಂತನೆ ಮಾಡೋದು, ಅದರಲ್ಲೇ ನಿಶ್ಚಲ ಭಾವದಿಂದ ತನ್ಮಯನಾಗೋದನ್ನು ಆತ್ಮವನ್ನು ಪರಮಾತ್ಮನ ಸ್ವರೂಪದಲ್ಲಿ ತೊಡಗಿಸೋದು ಅಂತ ಹೇಳೋದು ಅನ್ನೋದನ್ನು ತಿಳ್ಕೊಂಡಿದ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ನನ್ನಲ್ಲಿರುವ ಪರಮಾನಂದದ ಪರಾಕಾಷ್ಠಾರೂಪಿ ಶಾಂತಿಯನ್ನು ಪಡೆಯುತ್ತಾನೆ ಅಂತ ಹೇಳಿದಾನಲ್ಲ ಭಗವಂತ, ಇದರ ಅರ್ಥ ಏನು ಅಂತ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಯಾವುದನ್ನು ನೈಷ್ಠಿಕಿ ಶಾಂತಿ, ಶಾಶ್ವತ ಶಾಂತಿ ಮತ್ತು ಪರಾಶಾಂತಿ ಅಂತ ಹೇಳ್ತಾರೋ, ಏನಿದು ನೈಷ್ಠಿಕಿ ಶಾಂತಿ, ಪರಾಶಾಂತಿ, ಶಾಶ್ವತ ಶಾಂತಿ ಅಂತಂದರೆ, ಇದನ್ನು ಬೇರೆ ಬೇರೆ ಅಧ್ಯಾಯಗಳಲ್ಲಿ ಆ ಒಂದು ಪದವನ್ನು ಉಪಯೋಗ ಮಾಡಿ ಹೇಳಿದ್ದಾರೆ. ಈಗ ನೋಡಿ, ನೈಷ್ಠಿಕಿ ಶಾಂತಿ ಅಂತಂದರೆ ಇದನ್ನು 5ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ಈ ರೀತಿ ಹೇಳಿದ್ದಾನೆ. ಏನು ಹೇಳಿದ್ದಾನೆ ಆ ಶ್ಲೋಕದಲ್ಲಿ? ಆ ಶ್ಲೋಕ ಯಾವುದು ಅಂತ ತಿಳ್ಕೊಳ್ಳೋಣ. 5ನೇ ಅಧ್ಯಾಯ 12ನೇ ಶ್ಲೋಕ ಅದ್ಯಾವುದು ಅಂತಂದರೆ, ಯುಕ್ತ ಕರ್ಮ ಫಲಂ ತ್ಯಕ್ತ್ವ ಅಂತ ಬರುತ್ತೆ ಆ ಶ್ಲೋಕ. ಅದರಲ್ಲಿ ಏನು ಹೇಳ್ತಾನೆ ಭಗವಂತ? ಕರ್ಮಯೋಗಿ ಕರ್ಮಗಳ ಫಲಗಳನ್ನು ತ್ಯಾಗ ಮಾಡಿ ಭಗವತ್ ಪ್ರಾಪ್ತಿ ರೂಪವಾದಂತಹ ಶಾಂತಿಯನ್ನು ಪಡಿತಾನೆ ಅಂತ ಹೇಳಿದ್ದಾನೆ. ಅಂದರೆ ಅಲ್ಲೂ ಕೂಡ ಕರ್ಮಯೋಗಿ ಇದನ್ನು ಪಡಿತಾನೆ ಅಂತ ಹೇಳಿದಾನಲ್ಲ, ಇದನ್ನು ನೈಷ್ಠಿಕಿ ಶಾಂತಿ ಅಂತ ಹೇಳ್ತಾರೆ. ಶಾಂತಿ ಮಾಪ್ನೋತಿ ನೈಷ್ಠಿಕಿಂ ಅಂತ ಹೇಳಿದ್ದಾರೆ. ಅಂದರೆ ಏನು? ಭಗವತ್ ಪ್ರಾಪ್ತಿ ರೂಪ, ಭಗವಂತನನ್ನು ಪಡಿತಾನೆ, ಭಗವಂತ ಪ್ರಾಪ್ತಿ ರೂಪವಾದಂತಹ ಶಾಂತಿಯನ್ನು ಪಡಿತಾನೆ ಅಂತ ಹೇಳಿದಾರಲ್ಲ, ಅದು ನೈಷ್ಠಿಕಿ ಶಾಂತಿ. ಇದು 5ನೇ ಅಧ್ಯಾಯದಲ್ಲಿ ಬರುತ್ತೆ. ಇನ್ನು ಶಾಶ್ವತ ಶಾಂತಿ ಅಂತ ಕೂಡ ಹೇಳಿದ್ದಾನೆ ಭಗವಂತ. ಅದು 9ನೇ ಅಧ್ಯಾಯದ 31ನೇ ಶ್ಲೋಕದಲ್ಲಿ ಭಗವಂತ ಅದರ ಬಗ್ಗೆ ಹೇಳಿದ್ದಾನೆ. ಏನು ಅಂತಂದರೆ, ಆ ಶ್ಲೋಕ ಯಾವುದು ಅಂತಂದರೆ, ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಶಾಂತಿಂ ನಿಗಚ್ಚತಿ ಅಂತ ಹೇಳಿದ್ದಾನೆ. ಅಲ್ಲಿ ಶಶ್ವತ್ ಸದಾ ಇರುವಂಥ, ಅಂದರೆ ಶಾಶ್ವತ ಶಾಂತಿಯನ್ನು ಅನ್ನೋದನ್ನು ಹೇಳಿದ ನೋಡಿ. ಏನರ್ಥ? ಅವನು ಶೀಘ್ರವಾಗಿಯೇ ಧರ್ಮಾತ್ಮನಾಗ್ತಾನೆ ಮತ್ತು ಸದಾ ಕಾಲ ಇರುವಂಥ ಪರಮಶಾಂತಿಯನ್ನು ಪಡಿತಾನೆ. ಅಂದರೆ ಶಾಶ್ವತ ಶಾಂತಿಯ ಬಗ್ಗೆ ಮಾತಾಡಿದನಲ್ವ ಅದು. ಮತ್ತು ಇನ್ನೊಂದು ಪರಾಶಾಂತಿ, ಇದನ್ನು 18ನೇ ಅಧ್ಯಾಯದ 62ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಯಾವ ಶ್ಲೋಕ ಅದು ಅಂತಂದರೆ, ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಅಂದರೆ ಅರ್ಥ ಏನು? ಎಲ್ಲ ರೀತಿಯಿಂದಲೂ ಆ ಪರಮೇಶ್ವರನಿಗೆ ಶರಣು ಹೋದರೆ ಆ ಪರಮಾತ್ಮನ ಕೃಪೆಯಿಂದ ನೀನು ಪರಮಶಾಂತಿಯನ್ನು ಹಾಗೂ ಸನಾತನವಾದಂತಹ ಪರಮಧಾಮವನ್ನು ಪಡಿತೀಯಾ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಪರಾಶಾಂತಿ ಅನ್ನೋದ್ರ ಬಗ್ಗೆ, ಪರಮಶಾಂತಿ ಬಗ್ಗೆ ಹೇಳಿದಾರಲ್ಲ ಅದು. ಅಂದರೆ 18ನೇ ಅಧ್ಯಾಯದ 62ನೇ ಶ್ಲೋಕದಲ್ಲಿ ಪರಾಶಾಂತಿ ಬಗ್ಗೆ ಹೇಳಿದ್ದಾರೆ. ಈಗ 5ನೇ ಅಧ್ಯಾಯದಲ್ಲಿ ನೈಷ್ಠಿಕಿ ಶಾಂತಿ ಅಂತ ಹೇಳಿದ್ದಾನೆ, 9ನೇ ಅಧ್ಯಾಯದಲ್ಲಿ ಶಾಶ್ವತ ಶಾಂತಿ ಅಂತ ಹೇಳಿದ್ದಾನೆ, ಇನ್ನು 18ನೇ ಅಧ್ಯಾಯದಲ್ಲಿ ಪರಾಶಾಂತಿ ಅಂತ ಹೇಳಿದ್ದಾನೆ. ಅಂದರೆ ಯಾವುದನ್ನು ನೈಷ್ಠಿಕಿ, ಶಾಶ್ವತ ಶಾಂತಿ, ಪರಾಶಾಂತಿ ಅಂತೆಲ್ಲ ಹೇಳ್ತಾರೋ, ಯಾವುದನ್ನು ಪರಮೇಶ್ವರನ ಪ್ರಾಪ್ತಿ ಅಂತ ಹೇಳ್ತಾರೋ, ಪರಮ ದಿವ್ಯ ಪುರುಷನ ಪ್ರಾಪ್ತಿ ಅಂತ ಹೇಳ್ತಾರೋ, ಅಥವಾ ಪರಮಗತಿಯ ಪ್ರಾಪ್ತಿ ಅಂತ ಎಲ್ಲ ಕಡೆ ಬೇರೆ ಬೇರೆ ಹೆಸರುಗಳಿಂದ ವರ್ಣನೆ ಮಾಡಿದಾರೋ, ಇದು ಅದೇ ಶಾಂತಿಯ ವರ್ಣನೆ. ಇಲ್ಲಿ ಹೇಳ್ತಾ ಇರುವಂತಹ ಶಾಂತಿ ಕೂಡ ಅದೇನೇ. ಬೇರೆ ಬೇರೆ ಕಡೆ ಅದದ್ದು ಸಂದರ್ಭ ಬಂದಾಗ ಆಯಾ ರೀತಿ ಅದಕ್ಕೊಂದೊಂದು ಹೆಸರು ಕೊಟ್ಟಿದ್ದಾರೆ ಹೊರತು ಅದೇ ಶಾಂತಿಯ ಬಗ್ಗೆ ಇಲ್ಲೂ ಕೂಡ ಹೇಳ್ತಾ ಇರೋದು. ಈ ಶಾಂತಿ ಅದ್ವಿತೀಯವಾಗಿರುವಂತಹ ಅನಂತ ಆನಂದದ ಒಂದು ಮೇರೆ. ಅಂದರೆ ಅದಕ್ಕೊಂದು ಸಾಟಿನೇ ಇಲ್ಲ. ಅದು ಒಂದು ತುತ್ತ ತುದಿಯಲ್ಲಿ ನಮಗೆ ಸಿಗುವಂಥ ಒಂದು ಆನಂದದ ಅನುಭವ.
ಮತ್ತು ಇದು ಪರಮ ದಯಾಳು, ಪರಮ ಸುಹೃದ್, ಆನಂದ ನಿಧಿ, ಆನಂದ ಸ್ವರೂಪ ಭಗವಂತನಲ್ಲಿ ನಿತ್ಯ ನಿರಂತರ ಅಚಲ ಮತ್ತು ಅಟಲ ಭಾವದಿಂದ ನಿವಾಸ ಮಾಡುತ್ತೆ. ಭಗವಂತನಲ್ಲಿ ಸದಾ ಇರುವಂಥ ಆನಂದ ಇದು. ಧ್ಯಾನ ಯೋಗದ ಸಾಧಕ ಇದೇ ಶಾಂತಿಯನ್ನು ಪಡ್ಕೊಳ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ಧ್ಯಾನ ಯೋಗದ ಸಾಧನೆ ಮಾಡೋದ್ರಿಂದ ನಮಗೇನು ಫಲ ಸಿಗುತ್ತೆ ಅಂತಂದರೆ ಪರಮಶಾಂತಿ ಅನ್ನೋದು ಸಿಗುತ್ತೆ. ಅಯ್ಯೋ ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಬೇಕಾ, ನಮಗೆ ಐಶ್ವರ್ಯ ಬೇಕು, ನಮಗೆ ಆನಂದ ಅಂತಂದರೆ ಬಂಗಲೆ ಕಾರು ಇದರಲ್ಲಿದೆ ಅಂತಂದರೆ ನಿಜವಾದ ಸುಖ ಆನಂದ ಅದಲ್ವೇ ಅಲ್ಲ. ಆಯಿತಾ? ಆ ನಿಜವಾದ ಆನಂದ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಈ ಧರ್ಮಗ್ರಂಥಗಳನ್ನೆಲ್ಲ ಓದ್ತಾ ಇರೋದು. ನಾವು ಅಂದ್ಕೊಂಡಿದ್ದೀವಿ ಯಾವುದೋ ವಸ್ತುವಿಂದ ಯಾವುದೋ ವ್ಯಕ್ತಿಯಿಂದ ನಮಗೆ ಆನಂದ ಸಿಗುತ್ತೆ ಅಂತಂದರೆ, ನನ್ನ ಒಂದು ಜೀವನದಲ್ಲಿ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತಂದರೆ ಅದು ನಮ್ಮ ಭ್ರಮೆ ಅಷ್ಟೇ. ಆದರೆ ಅದು ಸಿಗೋದು ಭಗವಂತನಿಂದ ಮಾತ್ರ. ಯಾಕಂದರೆ ಆ ಭಗವಂತನಲ್ಲಿ ಅದು ತುಂಬಿ ತುಳುಕ್ತಾ ಇದೆ. ಅದಕ್ಕೆ ಅವನನ್ನು ಆನಂದದ ಸಾಗರ ಅಂತ ಹೇಳೋದು. ಅಂಥ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ತೊಡಗಿಸಿದಾಗ ಅವನಲ್ಲಿರುವಂಥ ಶಾಂತಿ ನಮಗೂ ಕೂಡ ಸಿಗುತ್ತೆ ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.